ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿ ನೋಡ್ತಾ ಇದ್ದೀರಾ ಲೆಮನ್ ರೈಸ್ ರೆಡಿಯಾಗಿದೆ. ಹಾಗೆ ಸ್ವಲ್ಪ ಚಪಾತಿ ಕೂಡ ಮಾಡ್ಕೊಂಡಿದ್ದೀನಿ. ಇವತ್ತು ಏನು ಅಂತಂದರೆ ಎಳಮಸಿ ಆದ ನಂತರ ಮೊದಲನೇ ರವಿವಾರ ಎಲ್ಲರೂ ಸೇರಿಕೊಂಡು ಒಂದೇ ಹೊಲಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಐಟಮನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಒಬ್ಬರಿಗೆ ಸ್ವಲ್ಪ ಮಾಡೋದಕ್ಕೆ ಲೇಟ್ ಆಗುತ್ತೆ, ಹಾಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಸ್ವಲ್ಪ ಸ್ವಲ್ಪ ಐಟಮನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಎಳಮಸಿ ದಿವಸ ಯಾರ ಹೊಲಕ್ಕೆ ಅವರು ಹೋಗಲೇಬೇಕು, ಪಾಂಡವರ ನೈವೇದ್ಯವನ್ನು ಒಯ್ಯಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಒಂದೇ ಕಡೆ ಸೇರೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಮಕ್ಕಳನ್ನು ಕರ್ಕೊಂಡು ಹಾಗೆ ನಮ್ಮ ತವ್ರ ಮನೆಯಲ್ಲಿ ಎಲ್ಲರೂ ಹಾಗೆ ನಮ್ಮ ಅತ್ತಿಗೆಯ ತವ್ರ ಮನೆಯಲ್ಲಿ ಅವರು ಎಲ್ಲರೂ ಸೇರಿಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಇವತ್ತು ಕೂಡ ಹೊಲಕ್ಕೆ ಹೋಗೋಣ ಬನ್ನಿ. ಇಲ್ಲಿ ನಾನು ರೆಡಿಯಾಗಿ ಇಲ್ಲಿ ನಮ್ಮ ಅಣ್ಣನ ಮನೆಗೆ ಬಂದಿದ್ದೀನಿ. कैसा लग रहा है आपको? ಇಲ್ಲಿ ಹೊಲದ ಸಮೀಪದಲ್ಲೇ ಹೋಗುವಾಗ ಹಾಡುಗಳನ್ನು ಬರ್ತಾ ಇದ್ವು. ಎಷ್ಟೊಂದು ದಿವಸ ಆಗಿತ್ತು ಇಷ್ಟು ಹಾಡುಗಳನ್ನು ನೋಡಿ ಸ್ವಲ್ಪ ವಿಡಿಯೋನ ಮಾಡಿಕೊಂಡ್ವಿ. ಹಾಗೆ ನಾವು ಎಲ್ಲಿ ಆದರೂ ಕೂಡ ಒಂದು ಎಮ್ಮೆ ಇರಲಿ, ಆಕಳ ಇರಲಿ, ಈ ಥರ ಆಡುಗಳಿರಲಿ, ಕೋಳಿಗಳಿರಲಿ, ಏನೇ ಇರಲಿ, ಅದರ ಸಂಪರ್ಕದಲ್ಲಿದ್ದಾಗ ನಮಗೇನು ಅನಿಸೋದಿಲ್ಲ. ಆದರೆ ತುಂಬಾ ದಿವಸಗಳಾಗಿತ್ತು ನಾವು ನೋಡಿರಲಿಲ್ಲ. ಹಾಗೆ ಅದು ಕಾಲುಗಳ ಹತ್ತಿರ ಬಂದಾಗ ಒಂಥರ ಈ ಭಯ ಅಂತ ಆಗ್ತಾ ಇತ್ತು. ಹಾಗೆ ಬಂದು ಇಲ್ಲಿ ಹೊಲಕ್ಕೆ ಬಂದ ತಕ್ಷಣ ಇಲ್ಲಿ ಎಲ್ಲರೂ ಸೇರಿಕೊಂಡು ಒಂದೇ ಕಡೆ ಕೂತಿದ್ವಿ. ಹಾಗೆ ನೀರನ್ನು ತರಬೇಕಾಗಿತ್ತು. ಇಲ್ಲಿ ಕರೆಂಟ್ ಇರಲಿಲ್ಲ. ಹಾಗಾಗಿ ಮತ್ತು ನಮ್ಮ ಹೊಲದ ಹತ್ರನೇ ನಮ್ಮ ಸೋದರ ಮಾವನ ಹೊಲ ಕೂಡ ಇದೆ. ಹಾಗಾಗಿ ಅಲ್ಲಿ ಹೋಗಿ ಇವಾಗ ನೀರನ್ನು ತರಬೇಕು. ಆದರೆ ಎಲ್ಲರೂ ಒಂದೇ ಕಡೆ ಮೊದಲು ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ತಾಯಿಯವರು ಕೂಡ ಬಂದರು. ನಮ್ಮ ತಂದೆ ಇಲ್ಲಿ ಏನೇನು ಕೆಲಸ ಮಾಡಿಸಿದ್ದಾರೆ ಅಂತ ಅಂದ್ಬಿಟ್ಟು ಅವರ ಬೀಗರಿಗೆ ಹೇಳ್ತಾ ಇದ್ದರು. ಇಲ್ಲಿ ಪೂರ್ತಿ ಒಳಗಡೆ ಹೊಲಕ್ಕೆ ಬರೋದಕ್ಕೆ ದಾರಿ ಚೆನ್ನಾಗಿದೆ. 2 ವೀಲರ್ ಬರ್ಬೋದು, ಮೊದಲು 4 ವೀಲರ್ ಕೂಡ ಬರ್ತಾ ಇತ್ತು. ಆದರೆ ಇವಾಗ ಹುಲ್ಲೆಲ್ಲ ಬೆಳೆದು ಬರೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದರು. ನಾವು ಬೈಕೆಲ್ಲ ಒಳಗಡೆನೇ ತಂದಿದ್ವಿ. ಆದರೆ ಕಾರು, ಆಟೋ ಈ ಥರದ್ದೆಲ್ಲ ಇವಾಗ ಒಳಗಡೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದರು. ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಬಂದಿದ್ದಾರೆ. ಹಾಗೆ ಬಂದ ನಂತರ ಇಲ್ಲಿ ಕಡ್ಲಿಯನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೊಲದಲ್ಲಿ ಕಡ್ಲಿಯನ್ನು ಹಾಕಿದ್ದಾರೆ. ಹಾಗೆ ನೀವು ಎಳಮಸಿಗೆ ಯಾವ ಹೊಲಕ್ಕೆ ಹೋದ್ರಿ, ಯಾವ ಊರಿಗೆ ಹೋದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಎಳಮಸಿ ಹಬ್ಬ ಯಾವ ಥರ ಆಯಿತು ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿಕೊಳ್ಳಿ. ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಲ್ಲಿ ನೀರನ್ನು ತರಬೇಕು ಅಂತ ಅಂದ್ಬಿಟ್ಟು ನಾನು, ನಮ್ಮ ಅತ್ತಿಗೆ, ಅವ್ರ ಅಕ್ಕ, ಹಾಗೆ ನಮ್ಮ ಅತ್ತಿಗೆಯ ಅತ್ತಿಗೆ, ನಾವು 4 ಜನ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲೂ ಕೂಡ ಇಲ್ಲಿ ಹೂವಿನ ಗಿಡನ ನೋಡ್ಬೋದು ನೀವು, ಎಷ್ಟೊಂದು ಹೂಗಳಾಗಿವೆ. ಇದು ಒಂದೇ ಬೇರನ್ನು ತಂದು ಹಚ್ಚಿದ್ರಂತೆ ಅವರು. ಇಷ್ಟೊಂದು ಹೂಗಳಾಗಿವೆ. ಇಲ್ಲಿ ಸ್ವಲ್ಪ ಹೂಗಳನ್ನು ಕೂಡ ತಗೊಂಡೆ ನಾನು. ಹಾಗೆ ಇಲ್ಲಿ ಮೋಟರನ್ನು ಚಾಲು ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಮತ್ತು ಅಲ್ಲಿ ಕೇಳಿಕೊಂಡು ನಾವು ಆನ್ ಮಾಡಿದ್ವಿ. ಈ ಮನೆಯಲ್ಲಿ ಮೋಟರ್ ಆನ್ ಮಾಡೋದು ಹಾಗೆ ಇಲ್ಲಿ ಆನ್ ಮಾಡೋದು ಸ್ವಲ್ಪ ಬೇರೆ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಅದಾದ ನಂತರ ಸ್ವಲ್ಪ ಹೂಗಳನ್ನು ತಗೊಂಡ್ವಿ ನಾವು. ಇಲ್ಲಿ ನೋಡಿ, ನನಗೆ ಹೂಗಳನ್ನು ಬಿಡಿಸೋದು ಹಾಗೆ ಅದನ್ನು ಕಟ್ಟೋದು ಅಂದರೆ ತುಂಬಾ ಇಷ್ಟ. ಆದರೆ ತಲೆಗೆ ಹಚ್ಕೊಳ್ಳೋದಕ್ಕೆ ನೆನಪಿರೋದಿಲ್ಲ. ಎಷ್ಟೊಂದು ಸಲ ಈ ಥರನೇ ಆಗುತ್ತೆ. ಎಷ್ಟೊಂದು ಇಂಟ್ರೆಸ್ಟಿಂದ ಹೂಗಳನ್ನು ತಗೊಳ್ತೀನಿ, ಹಾಗೆ ಅದನ್ನು ಕಟ್ಟಿ ಇಡ್ತೀನಿ. ಆದರೆ ಎಲ್ಲಿಗಾದರೂ ಹೋಗೋ ಮುಂದೆ ನಮಗೆ ಹೂಗಳನ್ನು ಹಚ್ಕೊಳ್ಳೋದಕ್ಕೆ ನೆನಪಾಗೋದಿಲ್ಲ. ಇಲ್ಲಿ ನೀರನ್ನು ತಗೊಂಡಿದ್ದಾಯಿತು. ಅದಾದ ನಂತರ ಇವಾಗ ಮತ್ತೆ ನಮ್ಮ ಹೊಲಕ್ಕೆ ಹೋಗಬೇಕು.
ಇಲ್ಲಿ ಹೊಲದಲ್ಲಿ ಒಂದು ರೂಮನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅವರು. ಇಲ್ಲಿಯೇ ಇರ್ತಾರೆ, ಎಮ್ಮೆಗಳಿವೆ ಅವ್ರ ಹತ್ರ. ಹಾಗೆ ಇಲ್ಲಿ ಕೂಡ ಸ್ವಲ್ಪ ಇಲ್ಲಿ ಕಡ್ಲಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕೂಡ ಸ್ವಲ್ಪ ತಗೊಂಡು ನೀರನ್ನು ತಗೊಂಡು ಹೋಗ್ತಾ ಇದ್ವಿ. ನಾನು ನಗ್ತಾ ಇದ್ದೆ, ಏನು ಅಂತಂದರೆ ನಮ್ಮ ಅತ್ತಿಗೆಗೆ ಇನ್ನೊಂದು ಸಲ ಹೊಲಕ್ಕೆ ಹೋಗೋಣ ಬನ್ನಿ ಅಂತ ಕರಿತೀರಾ ಅಂತ ಅಂದ್ಬಿಟ್ಟು ನಗ್ತಾ ಇದ್ದೆ. ಯಾಕಂತಂದರೆ ನೀರನ್ನು ತಗೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಇವಾಗ ಕೊಡಗಳನ್ನು ಯಾರಿಗೂ ಕೂಡ ಎತ್ತೋದಕ್ಕಾಗ್ತಾ ಇಲ್ಲ. ನಾನು ಕೂಡ ಮದುವೆಗಿಂತ ಮುಂಚೆ ಎಷ್ಟೊಂದು ನೀರನ್ನು ಅಂದರೆ ಬೇಸಿಗೆಯಲ್ಲಿ ನೀರು ಇರ್ತಾ ಇರಲಿಲ್ಲ ನಮ್ಮ ಮನೆಯಲ್ಲೂ ಕೂಡ. ಸ್ವಲ್ಪ ಅಕ್ಕಪಕ್ಕದಲ್ಲಿ ತರಬೇಕಾಗ್ತಾ ಇತ್ತು. ಆವಾಗ ತರ್ತಾ ಇದ್ವಿ, ಆದರೆ ಇವಾಗ ಸೊಂಟದಲ್ಲಿ ಕೊಡನೇ ನಿಲ್ಲೋದಿಲ್ಲ ನೀರನ್ನು ತರಬೇಕು ಅಂತಂದರೆ. ಹಾಗಾಗಿ ಇವಾಗ ತರೋದು ಸ್ವಲ್ಪ ಕಷ್ಟ. ಹಾಗಾಗಿ ನಗ್ತಾ ಇದ್ದೆ ನಾನು. ಅದಾದ ನಂತರ ಬಂದಮೇಲೆ ಇಲ್ಲಿ ಹಳ್ಳಿನ ಚುಡುವ ಕೂಡ ತಂದಿದ್ದರು. ಹಾಗೆ ನಾವು ಮನೆಯಲ್ಲಿ ಏನಾದರೂ ತಿನ್ನಬೇಕು ಅಂತ ಅಂದಾಗ ಒಬ್ಬರೇ ಇದ್ದಾಗ ಇಂಟ್ರೆಸ್ಟೇ ಬರೋದಿಲ್ಲ, ಹಾಗೆ ನೆನಪು ಕೂಡ ಬರೋದಿಲ್ಲ. ಈ ಹೊರಗಡೆ ಬಂದಾಗ ಎಲ್ಲರೂ ತಿನ್ನೋದು ನೋಡಿ ನಮಗೂ ಕೂಡ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗೆ ಒಂದು ತುತ್ತು ಜಾಸ್ತಿನೇ ಊಟ ಮಾಡ್ತೀವಿ ಅಂತ ಹೇಳ್ಬೋದು ಒಂದು 4 ಜನದ ಜೊತೆ ಊಟ ಮಾಡಿದಾಗ. ಇಲ್ಲಿ ನಮ್ಮ ಅಣ್ಣ ಕೂಡ ಬಂದರು, ಚಿಂಟು ಕೂಡ ಬಂದಿದ್ದಾನೆ, ನೋಡ್ತಾ ಇದ್ದೀರಾ. ಇವಾಗ ಎಲ್ಲರೂ ಸೇರಿಕೊಂಡು ಊಟ ಮಾಡಬೇಕು. ಇಲ್ಲಿ ಪ್ಲೇಟನ್ನು ಹಚ್ತಾ ಇದ್ದೀವಿ. ಹಾಗೆ ಇಷ್ಟೆಲ್ಲ ಅಡುಗೆ ಮಾಡೋದಕ್ಕೆ ಎಷ್ಟೊತ್ತಾಗುತ್ತೆ ಏನಾಗುತ್ತೆ ಎಲ್ರಿಗೂ ಗೊತ್ತಿರುತ್ತೆ, ಯಾವ ಥರ ನಾವು ಟೈಮನ್ನು ಮ್ಯಾನೇಜ್ ಮಾಡಿಕೊಂಡು ಮಾಡ್ತೀವಿ ಅಂತ. ಕೆಲವೊಬ್ಬರು, ಎಲ್ಲರೂ ಅಲ್ಲ, ಕೆಲವೊಬ್ಬರು ಗಂಡಸರು ಹಾಗೆ ಹೆಣ್ಮಕ್ಳು ಕೂಡ ಏನು ಮಾಡ್ತಾರೆ ಅಂತಂದರೆ ಪ್ಲೇಟ್ಗೆ ಎಲ್ಲ ಐಟಮನ್ನು ಹಚ್ಚಿದ ಮೇಲೆ ಅದನ್ನು ತೆಗೀರಿ ಅಂತ ಹೇಳೋದಕ್ಕೆ ನಾಚಿಕೆ ಪಟ್ಕೊಂಡು ಸುಮ್ಮನೆ ಊಟ ಮಾಡ್ತಾರೆ. ಲಾಸ್ಟಲ್ಲಿ ಏನು ಇಷ್ಟ ಇಲ್ಲವೋ ಅದು ಬಿಟ್ಟು ಬಿಡ್ತಾರೆ. ಆ ಥರ ಮಾಡೋದು ಒಂದು ತುಂಬಾ ದೊಡ್ಡ ತಪ್ಪು ಅಂತ ನಾನು ಹೇಳ್ತೀನಿ. ಯಾರಿಗಾದರೂ ಆ ಪ್ಲೇಟಲ್ಲಿ ಏನಾದರೂ ಒಂದು ಐಟಮ್ ಇಷ್ಟ ಇಲ್ಲ, ನಾನು ಅದನ್ನು ಊಟ ಮಾಡೋದೇ ಇಲ್ಲ ಅಂತ ಅಂದಾಗ ಅದನ್ನು ಮೊದಲೇ ಹೇಳಿಬಿಡ್ಬೇಕು. ನಮಗೆ ಈ ಐಟಮ್ ನಮಗೆ ಇಷ್ಟ ಇಲ್ಲ, ಇದನ್ನು ತೆಗೆದುಬಿಡಿ ಅಂತ ಹೇಳಿದಾಗ ನಾವು ಅದನ್ನು ತೆಗೆದುಬಿಡ್ತೀವಿ. ಅದು ಮೊದಲಿಗೆ ತೆಗೆದಾಗ ಅದು ಬೇರೆಯವರಿಗೂ ಕೂಡ ನಾವು ಕೊಡ್ಬೋದು ಬೇರೆಯವರ ಪ್ಲೇಟಲ್ಲಿ. ಇಲ್ಲ ಅಂತಂದರೆ ಊಟ ಮಾಡಿದ ಮೇಲೆ ಲಾಸ್ಟಲ್ಲಿ ಅದರಲ್ಲಿ ಕೈ ತೊಳ್ಕೊಂಡ್ಮೇಲೆ ಅದು ವೇಸ್ಟ್ ಆಗುತ್ತೆ. ಇದು ನನ್ನ ಅನಿಸಿಕೆ ಮಾತ್ರ, ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ ಎಲ್ಲ ಎಳಮಸಿಗೆ ಯಾವ ಥರ ನಾವು ಅಡುಗೆಯನ್ನು ಮಾಡ್ತೀವೋ ಅದೆಲ್ಲವನ್ನು ಮಾಡಿಕೊಂಡು ಬಂದಿದ್ದರು. ಇಲ್ಲಿ ಬಜ್ಜಿ ಇತ್ತು, ಹಾಗೆ ಲೆಮನ್ ರೈಸ್ ಮಾಡ್ಕೊಂಡು ಹೋಗಿದ್ದೆ ನಾನು, ಚಪಾತಿ ಮಾಡ್ಕೊಂಡಿದ್ದೆ, ಹಾಗೆ ರೊಟ್ಟಿ ತಂದಿದ್ದರು, ಖಡಕ್ ರೊಟ್ಟಿ, ಸಜ್ಜೆ ರೊಟ್ಟಿ ಮತ್ತು ಅಂಬಲಿ ಕೂಡ ತಂದಿದ್ದರು. ನನಗೆ ಎಳಮಸಿಯಲ್ಲಿ ಎಲ್ಲಕ್ಕಿಂತ ಏನಿಷ್ಟ ಅಂತಂದರೆ ಅಂಬಲಿ ತುಂಬಾ ಇಷ್ಟ ನನಗೆ. ಯಾರ್ಯಾರಿಗೆಲ್ಲ ಅಂಬಲಿ ಇಷ್ಟ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಅಡುಗೆ ಕೂಡ ಎಲ್ಲ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಹಾಗೆ ಚೆನ್ನಾಗಿ ಊಟ ಮಾಡಿದ್ವಿ ನಾವು. ಊಟ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗಿತ್ತು. ಎಲ್ಲರೂ ಸೇರಿಕೊಂಡು ಊಟ ಮಾಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಊಟ ಮಾಡಿದ್ರು, ಯಾರೂ ಕೂಡ ಪ್ಲೇಟಲ್ಲಿ ಜಾಸ್ತಿ ಬಿಟ್ಟಿರಲಿಲ್ಲ. ಇಲ್ಲಿ ನಾನು ಎಲ್ಲರನ್ನೂ ಅಡುಗೆ ಹೇಗಾಗಿದೆ ಅಂತ ಕೇಳ್ತಾ ಇದ್ದೆ. ಚೆನ್ನಾಗಾಗಿದೆ ಅಂತಲೇ ಸುಮ್ಮನೆ ಊಟ ಮಾಡ್ತಾ ಇದ್ವಿ ಅಂತ ಅವರು ಕೂಡ ನಗ್ತಾ ಇದ್ದರು. ಇದಾದಮೇಲೆ ಎಲ್ಲರೂ ಊಟ ಮಾಡಿದ್ರು. ಎಲ್ರಿಗೂ ನಾವು 4 ಜನ ಸೇರಿಕೊಂಡು ಊಟಕ್ಕೆ ನೀಡಿದ್ವಿ. ನಾನು, ನಮ್ಮ ಅತ್ತಿಗೆಯ ಅಕ್ಕ, ಹಾಗೆ ನಮ್ಮ ಅತ್ತಿಗೆಯ ಅತ್ತಿಗೆ, ನಾವು 4 ಜನ ಸೇರಿಕೊಂಡು ಇವಾಗ ಊಟ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಊಟ ಮಾಡಿದ ನಂತರ ಕೂಡ ನಿಮ್ಮನ್ನು ತೋರಿಸ್ತಾ ಇದ್ದೀನಿ. ಇದರ ಉದ್ದೇಶ ಇಷ್ಟೇ, ನಾವು ಮನೆಯಲ್ಲೇ ಊಟ ಮಾಡಲಿ, ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಯಾರದೇ ಮನೆಗೆ ಹೋದರೂ ಕೂಡ ಇದೇ ಥರ ಊಟ ಮಾಡಬೇಕು ಅಂತ. ಇದು ನನ್ನ ಅನಿಸಿಕೆ ಮಾತ್ರ. ಇಲ್ಲಿ ನೋಡ್ತಾ ಇದ್ದೀರಾ, ಬರೀ ಮೆಣಸಿನ್ಕಾಯಿ ಅಷ್ಟೇ ನಾನು ಪ್ಲೇಟಲ್ಲಿ ಬಿಟ್ಟಿದ್ದೀನಿ. ನಮಗೆಷ್ಟು ಬೇಕೋ ಅಷ್ಟನ್ನೇ ನಾವು ಪ್ಲೇಟಲ್ಲಿ ಹಚ್ಕೊಳ್ಳೋದು ಒಳ್ಳೆಯದು. ಒಂಚೂರು ಕೂಡ ವೇಸ್ಟ್ ಮಾಡಬಾರ್ದು. ಇದಾದ ನಂತರ ಇವಾಗ ಎಲ್ಲರೂ ಸೇರಿಕೊಂಡು ಮತ್ತೆ ನಮ್ಮ ಸೋದರ ಮಾವನ ಹೊಲಕ್ಕೆ ಹೋಗಿ ಅಲ್ಲಿ ಭೇಟಿ ಮಾಡಿ ಒಂದು 5 ನಿಮಿಷ ಅಲ್ಲೂ ಕೂಡ ಕೂತ್ಕೊಂಡು ಮನೆಗೆ ಹೋಗ್ತೀವಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಲ್ಲಿ ಬಂದಿದ್ದೀವಿ, ನೋಡ್ತಾ ಇದ್ದೀರಾ.
ಇಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮಗೆ. ಯಾವಾಗಾದರೂ ಬಂದು ಒಂದೆರಡು ದಿವಸ ಇಲ್ಲಿ ಉಳಿದು ಹೋಗಬೇಕು ಅಂತ ಅನ್ನೋ ಥರ ಅನ್ನಿಸ್ತಾ ಇತ್ತು. ಇಲ್ಲಿನ ವಾತಾವರಣ ನೋಡಿ. ಇಲ್ಲಿ ಒಂದು ಬಾರೆಹಣ್ಣಿನ ಗಿಡ ಇದೆ. ಅವು ತುಂಬಾ ಟೇಸ್ಟಿಯಾಗಿದೆ. ಒಂಚೂರು ಕೂಡ ಹುಳಿ ಇಲ್ಲ. ನಾವು ಹೊಲಕ್ಕೆ ಬಂದಾಗ ಯಾವಾಗಲೂ ಕೂಡ ಬಾರೆಹಣ್ಣಿನ ಗಿಡ ಎಲ್ಲಿದೆ ಅಂತಲೇ ಹುಡುಕ್ತೀವಿ. ಅದರಲ್ಲೂ ಇದು ತುಂಬಾ ಸ್ಪೆಷಲ್ ಆದಂಥ ಗಿಡ ಅಂತಲೇ ಹೇಳ್ಬೋದು. ಒಂಚೂರು ಹುಳಿ ಇಲ್ಲ. ತುಂಬ ಇಷ್ಟ ಆಗುತ್ತೆ. ಆದರೆ ಮೊನ್ನೆ ಎಳಮಸಿ ಹಬ್ಬಕ್ಕೆ ಎಲ್ಲರೂ ಒಯ್ದಿದ್ದಾರೆ. ಇಲ್ಲ ಅಂತಂದ್ಬಿಟ್ಟು ಸ್ವಲ್ಪನೇ ಸಿಕ್ಕಿದೆ. ಅದನ್ನೇ ತಗೋತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.